ನಮಸ್ಕಾರ. ಗುರುಕುಲದಲ್ಲಿ ಓದುತ್ತಿದ್ದ ಶಿಷ್ಯರು ಒಮ್ಮೆ ತಮ್ಮ ಗುರುಗಳ ಬಳಿ ಬಂದು, ಗುರುಗಳೇ, ನಾವೆಲ್ಲ ತೀರ್ಥಯಾತ್ರೆ ಮಾಡಬೇಕು ಎಂದುಕೊಂಡಿದ್ದೇವೆ. ತಾವು ಸಮ್ಮತಿಸಿದರೆ ಪುಣ್ಯಕ್ಷೇತ್ರಗಳಿಗೆ ತೆರಳಿ ಪವಿತ್ರ ಸ್ನಾನ ಮಾಡಿ ದೇವರ ದರ್ಶನ ಮಾಡಿ ಬರುತ್ತೇವೆ ಎಂದು ಯಾತ್ರೆಗೆ ಅನುಮತಿ ಕೋರಿದರು. ಆಗ ಗುರುಗಳು ಕೇಳುತ್ತಾರೆ, ನೀವು ತೀರ್ಥಯಾತ್ರೆ ಕೈಗೊಳ್ಳುತ್ತಿರುವ ಉದ್ದೇಶವೇನು? ಇದಕ್ಕೆ ಶಿಷ್ಯಂದಿರು ಉತ್ತರಿಸುತ್ತಾರೆ, ಗುರುಗಳೇ, ನಾವು ಅಂತರಂಗ ಶುದ್ಧಿಗಾಗಿ ತೀರ್ಥಯಾತ್ರೆ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು. ಸಂತೋಷ, ಹೋಗಿ ಬನ್ನಿ, ಶುಭವಾಗಲಿ ಎಂದರು ಗುರುಗಳು. ಯಾತ್ರೆಗೆ ಹೊರಟ ಶಿಷ್ಯರೆಲ್ಲರಿಗೂ ಒಂದೊಂದು ಹಾಗಲಕಾಯಿಯನ್ನು ಕೊಟ್ಟರು. ಈ ಹಾಗಲಕಾಯಿಯನ್ನು ನಿಮ್ಮ ಜೊತೆ ತೆಗೆದುಕೊಂಡು ಹೋಗಿ. ನೀವು ಎಲ್ಲೆಲ್ಲಿ ಸ್ನಾನ ಮಾಡುತ್ತೀರೋ ಅಲ್ಲಲ್ಲಿ ಈ ಹಾಗಲಕಾಯಿಗೂ ಸ್ನಾನ ಮಾಡಿಸಿ. ನೀವು ಎಲ್ಲೆಲ್ಲಿ ದೇವರ ದರ್ಶನ ಮಾಡುತ್ತೀರೋ ಅಲ್ಲಲ್ಲಿ ದೇವರ ಪಾದ ಬಳಿ ಈ ಹಾಗಲಕಾಯಿಯನ್ನು ಇಟ್ಟು ಪೂಜೆ ಮಾಡಿಸಿಕೊಂಡು ಬನ್ನಿ ಎಂದರು ಗುರುಗಳು. ಸರಿ ಎಂದ ಶಿಷ್ಯರು ಹಾಗಲಕಾಯಿ ಜೊತೆಗೆ ಯಾತ್ರೆ ಹೊರಟರು. 1 ವಾರದ ಬಳಿಕ ಹಿಂತಿರುಗಿದರು. ಶಿಷ್ಯರನ್ನು ಕಂಡು ಗುರುಗಳು, ಏನು, ಕ್ಷೇತ್ರ ದರ್ಶನದಿಂದ ನೀವೆಲ್ಲರೂ ಪುನೀತರಾದಿರಾ? ನಿಮ್ಮ ಅಂತರಂಗ ಶುದ್ಧಿಯಾಯಿತೇ ಎಂದು ಕೇಳಿದರು. ಎಲ್ಲಾ ಶಿಷ್ಯರು ಒಟ್ಟಿಗೆ ಸೇರಿ ಹೌದೆಂದರು. ಆಗ ಗುರುಗಳು, ನೀವು ಯಾತ್ರೆಗೆ ಹೊರಟಿರುವಾಗ ನಾನು ಕೊಟ್ಟಿದ್ದ ಹಾಗಲಕಾಯಿಗಳಿಗೆ ನದಿಯಲ್ಲಿ ಪವಿತ್ರ ಸ್ನಾನ ಮಾಡಿಸಿದಿರಾ? ದೇವರ ಬಳಿ ಇಟ್ಟು ಪೂಜೆ ಮಾಡಿಸಿದಿರಾ ಎಂದು ಕೇಳಿದರು. ಶಿಷ್ಯರು ಹೌದೆಂದರು. ಸರಿ, ಹಾಗಾದರೆ ಈ ಕಾಯಿಗಳನ್ನು ಹಾಕಿ ಇಂದು ಅಡುಗೆ ಮಾಡಿಸಿ. ಊಟಕ್ಕೆ ಕುಳಿತಾಗ ಹಾಗಲಕಾಯಿ ತಿಂದ ಗುರುಗಳು, ಅಯ್ಯೋ, ಇದೇನಿದು, ಇಷ್ಟು ಕಹಿಯಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಅದಕ್ಕೆ ಉತ್ತರ ಕೊಟ್ಟ ಶಿಷ್ಯ, ಅಲ್ಲ ಗುರುಗಳೇ, ಹಾಗಲಕಾಯಿಯ ಗುಣವೇ ಕಹಿ, ಅದು ಸಿಹಿ ಆಗಲು ಹೇಗೆ ಸಾಧ್ಯ ಎಂದು ಕೇಳಿದರು. ಆಗ ಗುರುಗಳು ಹೇಳಿದರು, ಪವಿತ್ರ ಸ್ನಾನ ಮಾಡಿ ದೇವರ ದರ್ಶನ ಮಾಡಿದ ಮಾತ್ರಕ್ಕೆ ನಿಮ್ಮ ಅಂತರಂಗ ಶುದ್ಧಿ ಆಗುವುದಾದರೆ ಈ ಹಾಗಲಕಾಯಿಯು ನಿಮ್ಮೊಂದಿಗೆ ಎಲ್ಲ ಕ್ಷೇತ್ರಗಳಲ್ಲಿ ಪವಿತ್ರ ಸ್ನಾನ ಮಾಡಿ ಪುನೀತವಾಗಿದೆ. ದೇವರ ದರ್ಶನದಿಂದ ಅಂತರಂಗ ಶುದ್ಧಿ ಆಗಿರಬೇಕಲ್ಲ. ಹಾಗಾದರೆ ಸಿಹಿ ಆಗುವ ಬದಲು ಕಹಿ ಏಕಾಯಿತು ಎಂದು ಪ್ರಶ್ನಿಸಿದರು. ಗುರುಗಳ ಆಂತರ್ಯ ಅರಿತು ಶಿಷ್ಯರು ತಲೆ ತಗ್ಗಿಸಿದರು. ಆಗ ಗುರುಗಳು ಹೇಳುತ್ತಾರೆ, ಮಾಡುವ ಪಾಪವನ್ನೆಲ್ಲ ಮಾಡಿ ದೇವರ ಬಳಿ ಹೋದರೆ ನೀವು ಪುನೀತರಾಗುವುದಿಲ್ಲ. ನಿಮ್ಮಲ್ಲಿ ದುರ್ಗುಣ ತುಂಬಿಕೊಂಡು ಪುಣ್ಯ ಸ್ನಾನ ಮಾಡಿದರೆ ನಿಮ್ಮ ಅಂತರಂಗ ಶುದ್ಧಿ ಆಗುವುದಿಲ್ಲ. ಮೊದಲು ನಿಮ್ಮ ಮನಸ್ಸನ್ನು ನಿರ್ಮಲವಾಗಿಟ್ಟುಕೊಳ್ಳಿ. ಸತ್ಯವನ್ನೇ ನುಡಿಯಿರಿ, ಧರ್ಮದಿಂದ ನಡೆಯಿರಿ, ಎಲ್ಲರನ್ನೂ ನಿಮ್ಮಂತೆಯೇ ಕಾಣಿ, ಮೋಸ ವಂಚನೆ ಮಾಡಬೇಡಿ. ಜಗತ್ತಿನಲ್ಲಿರುವ ಎಲ್ಲವೂ ನನಗೇ ಬೇಕು ಎಂದು ಕೂಡಿಡುವ ಮನೋಸ್ಥಿತಿ ಬಿಡಿ, ಅಂದರೆ ಭ್ರಷ್ಟಾಚಾರವನ್ನು ಬಿಡಿ. ನಿಮ್ಮ ಬದುಕನ್ನು ಪರೋಪಕಾರಕ್ಕೆ ಮೀಸಲಿರಿ, ಆಗ ಭಗವಂತನೂ ಮೆಚ್ಚುತ್ತಾನೆ, ನೀವು ಪುನೀತರಾಗುತ್ತೀರಿ ಎಂದು ಹೇಳಿದರು ಗುರುಗಳು. ಈ ಚಿಕ್ಕ ಕಥೆಯಲ್ಲಿ ಎಷ್ಟು ಅರ್ಥಪೂರ್ಣ ಮಾಹಿತಿ ಇದೆ ಅಲ್ಲವೇ? ಧನ್ಯವಾದಗಳು.